ನಮ್ದು ಇದು ಮಳೆ ಆಶ್ರಿತ ಹತ್ತಿ ಗಿಡ ಬೆಳೆ. ಹ್ಮ್. ಇದು ಮಳೆಗೆ ಉಣ್ಸಿದ್ವಿ. ಒಂದ್ಸತಿ ಮಳೆ ಬಂತು, ಹತ್ತಿ ಬೀಜ ಸಾಲು ಹೊಡೆದು ಉಣ್ಸಿದ್ವಿ. 3 ಪಟ ಬಂದಿದೆ ಮಳೆ ಇಲ್ಲಿಗೆ. ಇನ್ನೊಂದ್ ಪಟ ನೀರ್ ತುಂಬುವಂತ ನೀರರಿ ಅಂತ ಮಳೆ ಬಂದ್ರೆ ಹತ್ತಿ ಗಿಡಕ್ಕೆ ಚೆನ್ನಾಗುತ್ತೆ, ಚೆನ್ನಾಗ್ ಬೆಳೆ ಬರುತ್ತೆ. ಇನ್ನೊಂದ್ ಪಟ ಮಳೆ ಬೇಕು. ಇನ್ನೊಂದ್ ಪಟ್ ಮಾಡಬೇಕು. ಇನ್ನೊಂದ್ ಪಟ ಮಳೆ ಬೇಕು. ಚೆನ್ನಾಗಿದೆ ಹತ್ತಿ ಗಿಡ. ಏನು ಮಳೆ ಬಂದ್ರೆ ಸ್ವಲ್ಪ ಬಾಡಿದ್ವು. ತಿರ್ಗಾ ಮೊನ್ನೆ 3 ದಿನ ಮುಂಚೆ ಮಳೆ ಬಂತು, ಚೆನ್ನಾಗ್ ಆಗಿದಾವೆ. ಈಗ ಒಂದ್ಸತಿ ನೀರ್ ತುಂಬಾ ಮಳೆ ಬರ್ಬೇಕು. ಇವ ನೀರ್ ಬೇಕಾ ಬೇಗ? ಇಲ್ಲ, ನಡೀತೈತಿ. ಇನ್ನೂ ಒಂದು 2-3 ದಿವಸ ನಡೀತೈತೆ. ಆಮೇಲೆ ಒಂದು ನೀರ್ ತುಂಬಾ ಮಳೆ ಬಂದ್ರೆ ಚೆನ್ನಾಗ್ ಬರುತ್ತೆ. ಇನ್ನೊಂದ್ ಮಳೆ ಒಟ್ ನೀರ್ ನಿಲ್ಲಂತ ಮಳೆ ಬಂತು, ಕಾಯಿ ಎಲ್ಲ ಚೆನ್ನಾಗುತ್ತೆ. ಮುಂದೆ ಮುಂಗಾರಲ್ಲಿ ಅವ್ರೆ ಹಾಕಿದ್ವಿ ಇದಕ್ಕೆ. ಅದ್ರದ್ದೇನು ದುಡ್ಡು ಆಗ್ಲಿಲ್ಲ ಅವ್ರದ್ದೇನು. ಈಗ ಹತ್ತಿ ಗಿಡ ಹಾಕಿದೀವಿ. ಇವು ನಮ್ಮ ನೆಲಗಳು ಒಂಥರ ಸೊಟ್ಟು ನೆಲದ ದಿನಸಿನವು, ಮೆಕ್ಕೆಜೋಳ ಬೆಳೆಯಲ್ಲ. ಅದ್ರಿಂದ ಅವ್ರೆ ಆಗ್ಲಿ ಹತ್ತಿ ಆಗ್ಲಿ ಹಾಕ್ಬೇಕು. ಅದು 2 ವರ್ಷ ಹಾಕಿದ್ದಿಲ್ಲ ಹತ್ತಿ. ಈ ವರ್ಷ ಹಾಕಿದ್ವಿ, ಚೆನ್ನಾಗಿದೆ ಗಿಡ. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬಾಬು ಅಂತ, ತಿಪ್ಪಿನಕೆರೆ ಗ್ರಾಮ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಈಗ ಹತ್ತಿ ಗಿಡ ಹಾಕಿದೀವಿ. ನಮ್ದು 1 ಎಕರೆಯಲ್ಲಿ ಇದೆ ಹತ್ತಿ ಗಿಡ. ಹತ್ತಿ ಗಿಡ 3 ಅಡಿ ದಾಯಕ್ಕೆ ಹಾಕಿದೀವಿ ನಾವು. ಇದು ಯುವ ಬೀಜ ಅಂತ, ಯುವ 3 ಪಾಕೆಟ್ ಬೀಜ ಹಾಕಿದೀವಿ. ಒಳ್ಳೆ ಚೆನ್ನಾಗ್ ಬಂದಿದೆ. ಮಳೆ ಆಶ್ರಿತ ಬೆಳೆ. ಹತ್ತಿ ಗಿಡ ಚೆನ್ನಾಗದಾವೆ. ಒಂದ್ ಸ್ವಲ್ಪ ಇರುಪು ಅದು ಉದುರ್ತಿದೆ. ಅವೊಂದ್ ಸ್ವಲ್ಪ ಕಂಟ್ರೋಲ್ ಬರ್ತಾ ಇಲ್ಲ. ಅದೊಂದೇ ಪ್ರಾಬ್ಲಮ್ ಇದೆ ಐತೆ ಇದ್ರಾಗ. ಬಿಟ್ರೆ ಏನಿಲ್ಲ, ಚೆನ್ನಾಗೈತೆ ಬೆಳೆ ಈ ವರ್ಷ. ಎಷ್ಟು ಎಕರೆ ಇದೆ? ಒಂದ್ ಎಕರೆ ಐತೆ. 3 ಪಾಕೆಟ್ ಬೀಜ ಬಿದ್ದಾವ. 3 ಪ್ಯಾಕೆಟ್. ಹಾ. ತಳಿ ಯಾವ್ದು? ತಳಿ ಬಿಟಿಯಲ್ಲಿ ಯುವ ಅಂತ. ಬಿಟಿಯಲ್ಲಿ ಯುವ ಚೆನ್ನಾಗಿದೆ ಗಿಡ. ಎಷ್ಟು ದಿನದ ಅಣ್ಣ ಇವು? ಇವು 1.5 ತಿಂಗಳು ಆಗಿದೆ ಹಾಕಿ. ಈಗೆಲ್ಲ ಇರುಪು ಎಲ್ಲ ರೆಡಿ ಆಗ್ತಾ ಇದೆ. ಇನ್ನೊಂದು 15-20 ದಿನ ಕಾಯಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಇರುಪು ಕಂಟ್ರೋಲ್ ಬರ್ತಿಲ್ಲ, ಔಷಧಿ ಹೊಡಿಬೇಕು. ಫಸ್ಟ್ ಈ ಗೊಬ್ಬರ ಯಾವ್ದು ಕೊಟ್ಟಿದ್ದೆ? ಗೊಬ್ಬರ DAP ಕೊಟ್ಟಿದ್ವಿ, ತಳ ಗೊಬ್ಬರ. ಅದ್ ಬಿಟ್ರೆ ಔಷಧಿ 1 ಪಟ ಹೊಡೆದಿದೀವಿ. ಈಗ ನೆಕ್ಸ್ಟ್ ಇರುಪಿಗೆ ಹೊಡಿಬೇಕು. ಚೆನ್ನಾಗ್ ಬಂದವ್ ಗಿಡ. ಅದನ್ನ ಬೆಂಜವಿಟ್ಟು ಜ್ಞಾನವೀರ ಹಾಕ್ಯಂಡ್ ಹೊಡೆದಿದ್ವಿ, ಚೆನ್ನಾಗ್ ಬಂದಿದ್ದಾವ ಗಿಡ. ಈಗ ಇರುಪು ಉದ್ರೋದು ಒಂದು ಔಷಧಿ ಯಾವ್ದನ್ನ ತಂದು ಹೊಡಿಬೇಕು ಈಗ. ಬೇಸಾಯದ ಕ್ರಮ ಹೇಳ್ರಿ. ಇದು ಫಸ್ಟಿಗೆ ಉಣಿಸಿ 15 ದಿನಕ್ಕೆ ಒಂದ್ಸತಿ ಹೊಡೆದಿದ್ದೆ. ತಿಂಗಳಾದ್ಮೇಲೆ ಒಂದ್ಸತಿ, ಈಗ 1.5 ತಿಂಗಳು ಇನ್ನೊಂದ್ಸಲಿ ಹೊಡಿತಾ ಇದೀನಿ. ಚೆನ್ನಾಗ್ ಆಗ್ತಿದೆ ಹೊಲ ಎಲ್ಲ. ಇದು 3ನೇದು 2 ಆಗಿದಾವೆ, 3ನೇದು ಹೊಡಿತಾ ಇದೀನಿ. ಇವಾಗ ಯಾವ್ದು ಬ್ಯಾಸೆ ಹೊಡಿತಿರೋದು? ಇದು ಎಡೆಕುಂಟೆ ಅಂತ, 2 ಗೇಣಿ ಕುಂಟೆ, ಅದನ್ನ ಹಾಕ್ಯಂಡ್ ಹೊಡಿತಾ ಇದೀನಿ. ಬೋದ್ ಹೇಳಕ್ಕೆ ನೋಡೋ ಒಂದೇ ಕುಂಟೆ ಹೊಡಿತಾ ಇದೀನಿ ಹತ್ತಿ ಅಂದ್. ಈಗ ಒಳ್ಳೆ ಚೆನ್ನಾಗಾಗುತ್ತೆ. ಹುಲ್ಲು ಗಿಲ್ಲೆಲ್ಲ ಮುಚ್ಚಲತೆ ಚೆನ್ನಾಗಾಗುತ್ತೆ ಈಗ. ಎತ್ತು ನಿಮ್ಮವೇ? ಎತ್ತು ನಮ್ಮವೇ. ಅಲ್ಲಿ ಎಷ್ಟು ವರ್ಷ ಆಯ್ತು ಎತ್ತು? ರೀಸೆಂಟ್ ಆಗಿ 1 ತಿಂಗಳಾಗಿತ್ತು ತಂದು. 1,10,000 ತಂದಿದ್ದೆ. ಈಗ 40,000 ದುಡ್ದವೆ, ಇನ್ನೇನ್ ತುಳಿತಾವೆ ನೋಡೋದು. ನಿಮ್ಮ ಹೊಡಿತೀರಾ? ಇಲ್ಲ, ಬಾಡಿಗೆನು ಹೊಡಿತೀನಿ, ನಮ್ಮವು ಹೊಡಿತೀವಿ. ಬಾಡಿ ಈಗ ಆರಾಮ ಇದ್ದೀನಿ ಇವತ್ತು, ಅದಕ್ಕ ನಮ್ಮೆಲ್ಲ ಹೊಡಿಯಕ್ ಬಂದಿದ್ದೀನಿ. ಒಟ್ಟು ಒಂದ್ ದಿನಕ್ಕೆ ಎಷ್ಟು ಎಕರೆ ಹೊಡಿತೀರಿ? ಒಂದ್ ದಿನಕ್ಕೆ ಹತ್ತಿ ಗಿಡದ ಕುಂಟೆ ಆದ್ರೆ 3 ಎಕರೆ ಹೊಡಿಬಹುದು. ಮೆಕ್ಕೆಜೋಳದ ಬರ 5 ಎಕರೆ ಹೊಡಿತೀವಿ. 3 ಕುಂಟೆ ಹಾಕ್ಯಂತೀವಿ. ಎತ್ತೆಲ್ಲ ಚೆನ್ನಾಗಿ ಎಳಿತಾವ? ಎತ್ತುಗಳೇನು ಚೆನ್ನಾಗಿ ಎಳಿತದಾವೆ, ಚೆನ್ನಾಗ್ ಆಗ್ತದೆ.
ಹೊಸ ಎತ್ತು ತಂದಿದ್ದು ಈ ಒಂದ್ ತಿಂಗಳಿಂಚೆ ಅಗ್ರಿಬೊಮ್ಮನಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಆ ಸಂತೆಯಲ್ಲಿ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಇಲ್ಲಿಂದ ಅಲ್ಲಿ ಇಲ್ಲ ನಮ್ಮ ದುರ್ಗ ಸಂತೆ ಇತ್ತು, ರೇಟ್ ಜಾಸ್ತಿ ಆಗಿತ್ತು. ಅದರಿಂದ ನಾವು ಅಗ್ರಿಬೊಮ್ಮನಹಳ್ಳಿಗೆ ಹೋಗಿದ್ವಿ. ಇಲ್ಲಿಂದ ಅಗ್ರಿಬೊಮ್ಮನಹಳ್ಳಿಗೆ ಹೋಗಿದ್ವಿ, ಅಲ್ಲಿ ತಂದಿನಿ 1,10,000ಕ್ಕೆ ತಂದಿನಿ. ನನ್ನ ಒಳಗಿದ್ದು 80,000ಕ್ಕೆ ಮಾರಿದ್ದೆ ಈ ವರ್ಷದಿಂಚೆ. ತಿರ್ಗಾ ನಾನು ಬೇಸಾಯ ಹೊಡೆಯೋ ಟೈಮಿಗೆ ತರ್ತೀನಿ. ನಾನು ವರ್ಷ ಬೇಸಾಯ ಎಲ್ಲ ಮುಗಿದ್ಮೇಲೆ ಮಾರಿ ತಿರ್ಗಾ ವರ್ಷ ಹಂಗೆ ರಿಲೀವ್ ಮಾಡ್ತಿರ್ತೀನಿ ಎತ್ತು ನೋಡಿ. ಇವೆಲ್ಲ ಕೆಲಸ ಎಲ್ಲ ಹೆಂಗ್ ಮಾಡ್ತೀರಾ? ಚೆನ್ನಾಗ್ ಮಾಡ್ತಾವೆ, ಕೆಲ್ಸಕ್ಕೇನು ಇದೇನಿಲ್ಲ, ಒಳ್ಳೆ ಚೆನ್ನಾಗ್ ಎಳ್ದಾಡ್ತಾವೆ. ಗಾಡಿ ಉಡ್ತೀರಾ? ಹಾ, ಗಾಡಿ ಎತ್ತು ಎಲ್ಲ 3 ಕುಂಟೆ ಹಾಕಿ ಹೊಡೆದಿವಿ ಇಷ್ಟ್ ದಿನ. ಇವತ್ತು ತ್ಯಾವ ಆಗೈತ ಅಂತ ಅಮ್ಮಲ್ದಾಗ ಹೊಡಿತಾ ಇದೀನಿ. ಅಂದ್ರೆ ಮಿನಿಮಮ್ ಅಂದ್ರೆ ಎಷ್ಟು ಅಂದಾಜು ಎಷ್ಟು ಹೊಡಿಬೋದು ಒಂದ್ ಎಕರೆ? ದಿನಕ್ಕೆ 6 ಎಕರೆ ಹೊಡ್ಕೊ ಬಂದೀನಿ 3 ಕುಂಟೆ ಹಾಕಿ ಮೆಕ್ಕೆಜೋಳದ ಒಳಗೆ. ಇದ್ರಾಗಾದ್ರೆ ಒಂದ್ 3 ಎಕರೆ ಹೊಡಿಬಹುದು. ಹತ್ತಿ ಗಿಡದ ಕುಂಟೆ ಒಂದ್ 3 ಎಕರೆ ಹೊಡಿಬಹುದು.